ಪ್ರಾರಂಭ ಮಾಡೋಣವಾ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಎಲ್ಲ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳೇ, ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಸಚಿವ ಸಂಪುಟ ಒಂದು ವಿಶೇಷವಾದ ಅತ್ಯಂತ ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಹಲವಾರು ವಾರಗಳಿಂದ ಚರ್ಚೆಯಲ್ಲಿದ್ದಂಥ, ರಾಷ್ಟ್ರಕ್ಕೆ ಒಂದು ರೀತಿ ಮಾದರಿಯಾಗಬಲ್ಲ ಹಾಗೂ ರಾಷ್ಟ್ರದಲ್ಲಿಯೇ ಮಹತ್ವವಾದ ಜನರ ಬದುಕಿಗೆ ವಿಶೇಷ ತಿರುವನ್ನು ಕೊಡುವಂಥ ಒಂದು ರಿಪೋರ್ಟ್ಸ್ ಇದ್ರೆ ಮಾತ್ರ ಬಿಡಿ, ರಿಪೋರ್ಟ್ಗಳು ಮಾತ್ರ ಬಿಡ್ರಿ. ಆ ಕಡೆ ಇದೆಯಲ್ಲ ಬಾಗಿಲು. ರಾಷ್ಟ್ರದಲ್ಲಿ ಅತಿ ಮಹತ್ವದಾಗುವ ನಿರ್ಣಯವನ್ನು ನಮ್ಮ ಸಚಿವ ಸಂಪುಟ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ತೆಗೆದುಕೊಂಡಿದೆ. ಈ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಎಲ್ಲ ಸಮುದಾಯಗಳನ್ನು ಮನವೊಲಿಸಿ ಒಪ್ಪಿಸಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಸಹಿತ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕಾನೂನು ಮಾಡುವಾಗ ಸದನವನ್ನೇ ಸಂಪೂರ್ಣವಾಗಿ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಆ ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಸರ್ವಾನುಮತದಿಂದ ಆಗುವ ಹಾಗೆ ಮಾಡೋದರ ಜೊತೆಗೆ ಇವತ್ತು ರೋಸ್ಟರ್ ವಿಚಾರದಲ್ಲಿ ಏನು ಗೊಂದಲ ಅದು ಸೃಷ್ಟಿಯಾಗಿತ್ತು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಪೂರ್ಣವಾದ ಪರಿಹಾರವನ್ನು ಕಂಡು ಮಾರ್ಗದರ್ಶನ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳೋದರಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಯಶಸ್ವಿಯಾಗಿದ್ದಾರೆ. ಕರ್ನಾಟಕಕ್ಕೆ ಅತ್ಯಂತ ಮಹತ್ವದ ಜನರ ಶೋಷಿತ ವರ್ಗದ ಬದುಕಿನಲ್ಲಿ ತಿರುವು ನೀಡುವಲ್ಲಂತ ಈ ಒಂದು ನಿರ್ಣಯ ಕೈಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರೇ ತೆಗೆದುಕೊಂಡಂಥ ನಿರ್ಣಯ ಹಾಗೂ ವಿವರಗಳನ್ನು ವಿವರಿಸಬೇಕು ಅಂಥೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ. ಬಹಳ ದಿವಸದ ನಂತರ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಬಂದಿದ್ದೀರಿ ಇಲ್ಲಿ ಮೇಲೆ, ಅದಕ್ಕಾಗಿ ನಿಮ್ಮನ್ನು ಸ್ವಾಗತ ಮಾಡಿ ಎಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತಿಸಿ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ತಾರೆ.